ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ನಮ್ಮ ಕಾರ್ ಬಂದಿದೆ. ಆ ಕಾರ್ ಹೇಗಿದೆ ಏನು ಎತ್ತ ಅದನ್ನು ಎಲ್ಲ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗೆಯೇ ನನ್ನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮನೋಜ ವಿಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಕಾರ್ ಕಿಯಾ ಸಿರೋಸ್ನ ಪ್ರೋಮೋ ನೋಡೋಣಂತೆ. ಚೇತನ್ ಸರ್, ಅದು ರೈಟ್ ಲೆಗ್ ಅಲ್ಲಿ ಒಂದು ಬಟನ್ ಇದೆ ಸರ್, ಆನ್ ಮಾಡ್ಬೋದು ಸರಿ. ನಾನು ಈ ಬಟನ್ ಒತ್ತಿದ್ರೆ ಸಾಕು, ಅದ್ರ ಮೇಲೆ ಕಾಲು ತುಳ್ಕೊಂಡು ಈ ಬಟನ್ ಒತ್ತಿದ್ರೆ ಸಾಕು, ಆನ್ ಆಗುತ್ತೆ. ಕಾಲದು ಒತ್ತು ಫಸ್ಟ್ ಕುತ್ಕ ಬಾರಪ್ಪ ನೀನು. ಬ್ರೇಕ್ ಮೇಲೆ ಕಾಲು ತೆಗಿಬಿಡೋದು, ಬ್ರೇಕ್ ಮೇಲೆ ಕಾಲು ಆಗಲ್ಲ. ಅದೇನು ಕೀ ಎಲ್ಲಿದೆ? ಅದು ಒಳಗೆ ಕೀನೇ ಇಟ್ಟಿಲ್ಲ. ಮಾಡ್ಲಾ?
ಜೋರಾಗಿ ಹೊತ್ತು ಬ್ರೇಕ್ ಕೊಡಿ. ಹ್ಞೂ ಬ್ರೇಕ್ ಹಿಡ್ಕೊಂಡೇ ಅಲ್ಲ. ಹ್ಞೂ ಆಫ್ ಮಾಡಲ ಇದನ್ನೇ ಆಫ್ ಮಾಡಿದೆ. ಮಾಡ್ದಾ? ಹ್ಞೂ 3 ಜನ ಇದ್ದಾರೆ. ಬ್ರೇಕ್ ಮೇಲೆ ಕಾಲು ತೆಗಿಬೇಡ, ತೆಗಿತಾರಪ್ಪ ಅವ್ರು ಮತ್ತೆ ಆಮೇಲೆ. ಇಲ್ಲ ಪಾರ್ಕಿಂಗ್. ಅಲ್ಲಿಂದ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು, ಯಾವ್ಯಾವ ಡಾಕ್ಯುಮೆಂಟ್ಸು ನಿಮ್ಗೆ ಗೊತ್ತಿರುತ್ತೆ, ಕಾರಿನ ಡಾಕ್ಯುಮೆಂಟ್ಸ್ ಎಲ್ಲನೂ ನಾನು ನನ್ನ ತಮ್ಮ ಇಸ್ಕೊಂಡು ಈಗ ಮನೆಯ ಕಡೆಗೆ ಹೊರಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಎಲ್ಲ ಮನೆಯ ಕಡೆಗೆ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಸೊ ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ. ಈಗ ನಾನು ಒಂದು ಪಕ್ಕ ಕೂತ್ಕೊತೀನಿ ಹೋಗಿ. ಅಲ್ಲಿಂದ ಡ್ರೈವಿಂಗ್ ಶುರು ಆಗುತ್ತೆ ಮನೆ ಕಡೆ. ಸೊ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವ್ರ ಮೇಲ್ಗಡೆ ಪೆನೋರಾಮಿಕ್ ರೂಫು ಓಪನ್ ಆಗೋದು ನೋಡೇ ಇರಲಿಲ್ಲ ನಮ್ಮಮ್ಮ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಓಪನ್ ಮಾಡಿ ತೋರಿಸ್ತೀವಿ ಅವ್ರಿಗೆ ಹೆಂಗೆ ಓಪನ್ ಆಗುತ್ತೆ ಅಂತ, ಪೆನೋರಾಮಿಕ್ ಸನ್ ರೂಫು. ಸೊ ಹೊಸದು ಇಬ್ರಿಗೂ ಕಾರ್ ಲೈಸೆನ್ಸ್ ಏನೋ ಇದೆ, ಬಟ್ ಅಷ್ಟು ಚೆನ್ನಾಗಿ ಡ್ರೈವ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಇನ್ನೂ. ಸೊ ಅದಕ್ಕೆ ಮೆಲ್ಲಗೆ ಓಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು ಅಂತಂದು ನೀವು ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂದರೆ. ಬಟ್ ನಮಗೆ ಹರ್ಷ ಅಣ್ಣನೇ ಸಜೆಸ್ಟ್ ಮಾಡಿದ್ದು, ಫಸ್ಟ್ ಕಾರ್ ತೊಗೊಂಡಿರೋದು ನೀವೇ ಓಡಿಸ್ಕೊಂಡು ಹೋಗಿ ಅಂತ. ಮೆಲ್ಲಗೆ ಅವ್ರು ಮುಂದ್ಗಡೆ ಹೋಗ್ತಾಯಿದ್ರು, ನಾವು ಹಿಂದ್ಗಡೆ ಹಿಂಗೆ ಬಂದ್ವಿ ನೋಡಿ. ಇನ್ನೇನು ಮನೆ ಹತ್ರ ನಾವು ರೀಚ್ ಆಗ್ತಾ ಇದ್ದೀವಿ ನಮ್ಮ ಕಾರಲ್ಲಿ. ಸೊ ನಮ್ಮ ಮನೆ ಹತ್ರ ಬಂದ್ವಿ. ನಾವು ಆರಾಮಾಗಿ ಬಂದ್ವಪ್ಪ, ಸ್ಲೋ ಆಗಿ ಆರಾಮಾಗಿ. ಸೊ ನಮ್ಮ ಅವ್ವಂಗೂ ನಾವು ಹೇಳಿರಲಿಲ್ಲ, ಬಂದಮೇಲೆ ಕಾರ್ ನೋಡಿದ್ರಲ್ಲ, ಅವರು ಒಂದು ರೌಂಡ್ ಕರ್ಕೊಂಡು ಹೋಗ್ರಿ ಅಂತಂದರೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ತಮ್ಮ. ಒಂದು ರೌಂಡ್ ಅವ್ರಿಗೂ ಕರ್ಕೊಂಡು ಹೋಗಿ, ಇದು ಫಾಸ್ಟ್ ಫಾರ್ವರ್ಡ್ ಮಾಡಿರೋದು, ಅಷ್ಟು ಫಾಸ್ಟಾಗೇನು ಹೋಗಿಲ್ಲ, ಫಾಸ್ಟ್ ಫಾರ್ವರ್ಡೆಡ್ ಫುಟೇಜ್ ಇದು. ಸೊ ಬಂದ ಮನೆ ಹತ್ರ ವಾಪಸ್ ಬಂದ, ಈ ಥರ ಕರ್ಕೊಂಡು ಹೋಗಿ. ಹೆಂಗಿತ್ತು ಹೆಂಗಿತ್ತು ಕಾರು? ಚೆನ್ನಾಗದ ಜನ ನಡ್ಸ್ಕೊಂಡ ಇಬ್ಬರು ಕಲ್ತ್ಬಿಟ್ಟವ್ರ. ಅಲ್ಲಿಂದ ಪೂಜೆ ಮಾಡಿಸೋಣ ಅಂತ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಸೊ ನಮ್ಮ ಮನೆ ದೇವರು ಹುಲಿಕುಂಟೆ ಆಂಜನೇಯ ಸ್ವಾಮಿನೇ ಆಗಿರೋದ್ರಿಂದ ಆಂಜನೇಯಂಗೆ ಮಾಡಿಸೋಣ ಅಂತಂದು ಈ ಕಣಿವೆ ಆಂಜನೇಯ ದುರ್ಗದಲ್ಲಿರೋದಕ್ಕೆ ಬಂದಿದ್ದೀವಿ ನೋಡಿ. ಈಗ ಈಗ ಇವರು ಗಾಡಿ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು, ನಾವೇ ಕೊಟ್ಟಿದ್ವಲ್ಲ ಅದನ್ನು ತೊಗೊಂಡು ಈಗ ಗಾಡಿ ಹತ್ರ ಹೋಗ್ತಾ ಇದ್ವಿ ನಾವೆಲ್ಲ. ಬನ್ನಿ ಗಾಡಿ ಹತ್ರ ಹೋಗೋಣ.
ಬೇಡ ಬೇಡ ಇದ್ರಲ್ಲ ಅದು ಗಾಳಿಗೆ ಸಾಕಿ ಕೆಳಕ್ಕಿಲ್ಲ ನಿಂತಿದೆ ಒಂದ್ಸಲ ಇದೇ ನಮ್ಮ ದುರ್ಗದ ಫೇಮಸ್ ಕಣಿವೆ ಆಂಜನೇಯ ಟೆಂಪಲ್ಲು. ನೋಡ್ತಾ ಇರ್ಬೋದು, ಇದು ನೀವು ಹೈವೇಯಿಂದ ಬೆಂಗಳೂರು ಕಡೆ ಹೈವೇಯಿಂದ ಬಂದರೆ ಕಾಣಿಸುತ್ತೆ ನಿಮಗೆ. ಚಿತ್ರದುರ್ಗ ಕಡೆ ಬರಬೇಕು, ದಾವಣಗೆರೆ ಸೈಡ್ ಹೋಗಬಾರ್ದು, ಬಂದರೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದೊಂದು ಭಜನಾ ಹಾಲ್ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಫಂಕ್ಷನ್ಗಳಿಗೂ ಕೊಡ್ತಾರೆ ಹಾಲ್ನ, ಕುತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ಸ್ಪೇಸ್. ಇದು ನಾವು ಮುಂಚೆ ಬರ್ತಿರ್ಬೇಕಾದ್ರೆ ಏನೂ ಇರಲಿಲ್ಲ. ಇದು ಈಗ ಭಾರಿ ಚೆನ್ನಾಗಿ ಡೆವಲಪ್ ಆಗಿದೆ. ಇನ್ನೂ ಹಿಂಗೆ ಡೆವಲಪ್ ಆಗಲಿ ಅಂತಂದು ನಾವು ಅಂದ್ಕೊತೀವಿ. ಹಿಂಗೆ ಬರೋಣ, ಸುಮ್ಮನೆ ಒಂದು ಸೆಲ್ಫಿ ಬಿಡು ನೀನು ಹಾಕಿ. ನೋಡಿದ್ರಲ್ವಾ ನಮ್ಮ ಕಾರ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತನ್ನೋದನ್ನು ಕಮೆಂಟ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ಇಂಥ ಪಾರ್ಟ್ ಇಷ್ಟ ಆಯಿತು ಅಂತಂದು. ಹಾಗೆಯೇ ಇಂಥ ಪಾರ್ಟ್ ಇಷ್ಟ ಆಗಲಿಲ್ಲ ಅಂತಂದು ಹಾಕಿ, ಅದು ಯಾವುದು ಪಾರ್ಟ್ ಇಷ್ಟ ಆಗಲಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಕಮ್ಮಿ ಮಾಡ್ಕೊತೀನಿ. ಓಕೆ, ಬಾಯ್ ಬಾಯ್.